ನಾವು ಕಂಡ ಕಾವಲೆದುರ್ಗ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವ ಒಂದು ಐತಿಹಾಸಿಕ ಬೆಟ್ಟದ ಕೋಟೆ. ಇದನ್ನು ಹಿಂದೆ ಭುವನಗಿರಿ ದುರ್ಗ ಅಂತ ಕರೆಯಲಾಗಿತ್ತು. ಇದು ದಟ್ಟವಾದ ಅರಣ್ಯದ ಮಧ್ಯೆ ಬೆಟ್ಟದ ತುದಿಯಲ್ಲಿ ನೆಲೆಸಿದೆ. ಇದು 9ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟ ಕಲ್ಲಿನ ಕೋಟೆ. ನೀವೇನಾದರೂ ಕಾವಲೆದುರ್ಗ ಫೋರ್ಟಿಗೆ ಹೋಗಬೇಕಂದ್ರೆ ಅಥವಾ ಈ ಕೋಟೆ ಬಗ್ಗೆ ತಿಳ್ಕೊಬೇಕಂತ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಎಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ನಿಮ್ಮ ಕಪಲ್ ಕನ್ನಡಿಗಾಸ್. ಇವತ್ತು ನಾವು ಕಳಸಾದಿಂದ ಕಾವಲೆದುರ್ಗ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಕಳಸಾದಿಂದ ಕಾವಲೆದುರ್ಗ ಫೋರ್ಟ್ ಅರೌಂಡ್ 100 ಕಿಲೋಮೀಟರ್ಸ್ ಇದೆ. ಮತ್ತೆ ಶಿವಮೊಗ್ಗದಿಂದ ಅರೌಂಡ್ 80 ಕಿಲೋಮೀಟರ್ಸ್ ಆಗುತ್ತೆ. ಹಾಗೂ ಬ್ಯಾಂಗ್ಳೂರಿಂದ 380 ಕಿಲೋಮೀಟರ್ಸ್ ಆಗುತ್ತೆ. ಮತ್ತೆ ತೀರ್ಥಹಳ್ಳಿಯಿಂದ 20 ಕಿಲೋಮೀಟರ್ಸ್ ಆಗುತ್ತೆ. ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿದೆ. ಬೆಸ್ಟ್ ಟೈಮ್ ಟು ವಿಸಿಟ್ ಅಂದರೆ ಮಾರ್ನಿಂಗೇ ಹೋಗಬೇಕು, ಮತ್ತು ಮನ್ಸೂನಲ್ಲಿನೇ ಹೋಗಬೇಕು. ಕವಲೆದುರ್ಗ ಫೋರ್ಟ್ ರೀಚ್ ಆಗಿದ್ದೀವಿ. ಈಗ ಇಲ್ಲೇ ಕಾರ್ ಪಾರ್ಕಿಂಗ್ ಇದೆ, ಇಲ್ಲೇ ಹಿಂದೆ ವಾಶ್ರೂಮ್ ಇದೆ, ಮತ್ತು ಇಲ್ಲೊಂದು ಸಣ್ಣ ಅಂಗಡಿ ಐತಿ, ನೀರು ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಎಲ್ಲಿಂದ ಬಂದು ಕಳಸದಿಂದ ಬಂದ್ವಿ. 100 ಕಿಲೋಮೀಟರ್ಸ್ ಆಯಿತು ಅಲ್ಲಿಂದ ಇಲ್ಲಿ ಬರೋಕೆ. ಆಲ್ಮೋಸ್ಟ್ 3 ಅವರ್ಸ್ ಆಯಿತು. ನೀವು ಒಳಗಡೆ ಹೆಂಗಿದೆ, ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಆಮೇಲೆ ಮುಂದೋಗ್ರಿ, ಕಲ್ಯಾಣಿ ಪ್ಯಾಲೇಸ್ ಇದೆ ಆಯ್ತಾ. ಕೆಲವು ಟೆಂಪಲ್ ಫಸ್ಟ್ ಸಿಗೋದೇ ನಿಮ್ಗೆ ಕಾಶಿ ವಿಶ್ವನಾಥ ಟೆಂಪಲ್. ಅದಾದ್ಮೇಲೆ ಮೇಲೆ ಲಕ್ಷ್ಮೀನಾರಾಯಣ ಟೆಂಪಲ್ ಬಂಡೆ ಮೇಲೆ ಹತ್ತೀರಾ. ಅದು ನೋಡಿ ವಾಪಸ್ ಬಂದವ್ರು ರೈಟಿಗೆ ಹೋದ್ರೆ ಅರಮನೆ ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ. ಬಂಡೆಯಿಂದ ಇಳಿದು ಕೆಳಗ್ ಬರ್ತೀರಾ, ರೈಟಿಗೆ ಹೋಗ್ಬೇಕು. ಕಾವಲೆದುರ್ಗಕ್ಕೆ ತಲುಪಲು ಸುಮಾರು 5 ಕಿಲೋಮೀಟರ್ ಅಷ್ಟು ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಮತ್ತು ಈ ಮಾರ್ಗವು ದಟ್ಟವಾದ ಸಹ್ಯಾದ್ರಿ ಅರಣ್ಯದ ಮಧ್ಯೆ ಇದೆ. ಟ್ರೆಕ್ಕಿಂಗ್ ಮಾಡೋಕ್ಕೆ 30 to 40 ಮಿನಿಟ್ಸ್ ಟೈಮ್ ಆಗುತ್ತೆ. ಮತ್ತು ಶೂಸ್ ಹಾಕೊಂಡು ಹೋಗಿ. ಈ ಫೋರ್ಟ್ 5 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಸೊ 3 ಅವರ್ಸ್ ಮುಂಚೆನೇ ಹೋದರೆ ನೋಡ್ಕೊಂಡು ಬರೋದಕ್ಕೆ ಈಸಿ ಆಗುತ್ತೆ. ಚೆಕ್ ಪೋಸ್ಟ್ ಆದಮೇಲೆ ಕೂಡ ಒಂದು ಚಿಕ್ಕ ಶಾಪ್ ಇದೆ. ಸೊ ಇದು ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಸೊ ಕಾವಲೆದುರ್ಗ ಫೋರ್ಟ್ ಹತ್ತಾ ಇದ್ದೀವಿ ಈಗ. ಅಲ್ಲಿ ಒಬ್ರು ಡ್ರೋನ್ ಕ್ಯಾಮ್ರಾ ತೊಗೊಂಡು ವಾಪಸ್ ಹೋಗ್ತಾ ಇದ್ರು. ಅವ್ರಿಗೆ ಕೇಳಿದ್ವಿ, ಡ್ರೋನ್ ನಮ್ಗೆ ಅಲೋ ಮಾಡಲಿಲ್ಲ, ಅವ್ರಿಗೆ ಕೇಳಿದ್ವಿ. ಸೊ ಅಲ್ಲಿ ಮೇಲೆ ಇನ್ನೂ ಸ್ವಲ್ಪ ಜನ ಇದ್ದಾರಂತೆ ಆಫೀಸರ್ಸ್, ಅವರು ಬಿಡಲಿಲ್ಲ ಅಂತೆ ಅವ್ರಿಗೆ ಫ್ಲೈ ಮಾಡೋಕ್ಕೆ. ಏನೋ ಪರ್ಮಿಷನ್ ತೊಗೋಬೇಕಂತೆ. ಪರ್ಮಿಷನ್ ಅಂದರೆ ರೊಕ್ಕ ಹೊಡಬೇಕಂತೆ ಅವ್ರಿಗೆ, ಅಷ್ಟೇ. ಪೋಸ್ಟ್ ಆದಮೇಲೆ ಇದು ಸೆಕೆಂಡ್ ಶಾಪ್. ಅಲ್ಲಿ ಚೆಕ್ ಪೋಸ್ಟಲ್ಲಿ ನಾವು ಒಂದು ಸ್ವಲ್ಪ ಚಿಕ್ಕಿ ತೊಗೊಂಡು ಬಂದಿದ್ವಿ. ಅದು ಪ್ಲಾಸ್ಟಿಕ್ ರ್ಯಾಪರಲ್ಲಿತ್ತು, ಅದಕ್ಕೆ ಅದನ್ನ ಅಲೋ ಮಾಡಲಿಲ್ಲ. ಬಟ್ ಚೆಕ್ ಪೋಸ್ಟ್ ಆದಮೇಲೆ 2 ಅಂಗಡಿಗಳಿದೆ ಒಳಗಡೆ. ಅಲ್ಲಿ ಎಲ್ಲ ಪ್ಲಾಸ್ಟಿಕ್ ಲೇಸ್ ಅವೆಲ್ಲ ಇದ್ದಾವೆ. ಸೊ ಯಾಕೆ ಅಲೋ ಮಾಡಲಿಲ್ಲ ಅಂತ ಗೊತ್ತಾಗಲಿಲ್ಲ. ಒಂದು ರೀತಿಯಿಂದ ಒಳ್ಳೆಯದು, ಪ್ಲಾಸ್ಟಿಕ್ನ ಒಳಗಡೆ ಬಿಡಬಾರ್ದು ಅಂತ. ಬಟ್ ಇವರೇ ಪ್ರಮೋಟ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಇದೆಲ್ಲ ಅಲ್ಲಿ ಶಾಪಲ್ಲಿ ತೊಗೊಂಡಿರೋದೆ. ಇದು ನಮ್ಮ ದೇಶ ಅಂದ್ರೆ. ಕಾವಲೆದುರ್ಗವು ಕೆಳದಿ ಸಂಸ್ಥಾನದ 4ನೇ ಮತ್ತು ಕೊನೆಯ ರಾಜಧಾನಿಯಾಗಿತ್ತು. ಕೆಳದಿ ನಾಯಕರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು. ಅದರ ಪತನದ ನಂತರ ಸ್ವಾತಂತ್ರ್ಯರಾದರು. ವೆಂಕಟಪ್ಪ ನಾಯಕರು ಈ ಕೋಟೆಯನ್ನು ಬಲಪಡಿಸಿ 3 ಸುತ್ತಿನ ಕಲ್ಲಿನ ಕೋಟೆಗಳನ್ನು ನಿರ್ಮಿಸಿದರು. ಕೆಳದಿ ರಾಣಿ ಚೆನ್ನಮ್ಮರವರು ಬಿಳಗಿಯ ದಾಳಿಯಿಂದ ರಕ್ಷಣೆ ಪಡೆಯಲು ಈ ಕೋಟೆಯನ್ನು ಬಳಸಿದ್ದರು. 18ನೇ ಶತಮಾನದಲ್ಲಿ ಹೈದರಲಿ ಮತ್ತು ಟಿಪ್ಪು ಸುಲ್ತಾನರ ದಾಳಿಗೆ ಗುರಿಯಾಗಿ ಈ ಕೋಟೆಯು ನಾಶವಾಗಿತ್ತು ಮತ್ತು ಕ್ರಮೇಣ ಪಾಳು ಬಿದ್ದಿತ್ತು. ಜಸ್ಟ್ ಒಂದು 100 ಮೀಟರ್ಸ್ ಆಯ್ತು. ನನಗೆ ಆಲ್ರೆಡಿ ಸಾಕಾಗ್ಬಿಟ್ಟೈತಿ. ವಾಪಸ್ ಹೋಗ್ತೀನಂದ್ರೆ ಬಿಡೋಲ್ರಿ. ಅಪ್ಪ ಬೆಳ್ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ. 150 ಆಗೈತಿ. 4 o'clock ಲಾಸ್ಟ್ ಇಲ್ಲಿ ಒಳಗೆ ಬಿಡೋದು. 4 o'clock ಮೇಲೆ ಯಾರಿಗೂ ಬಿಡಲ್ಲ. ಸೊ ನೀವೇನಾದರೂ ಬರೋದಿದ್ರೆ ಅಷ್ಟಾಗ ಬನ್ನಿ. ಕವಲೆದುರ್ಗ ಕಲ್ಲಿನಲ್ಲೂ ಒಂದೊಂದು ಸ್ಟೋರಿ ಇರುತ್ತೆ ಇಲ್ಲಿ. ಈಗ ನಾವು ನೋಡ್ತಾ ಇರೋದು ಮೊದಲನೇ ದ್ವಾರ ಬಾಗಿಲು. ಇಲ್ಲಿ ದ್ವಾರಪಾಲಕರು ಇರ್ತಿದ್ರು. ಸೊ ಹಿಂಗೆ ಪ್ರತಿಯೊಂದು ದ್ವಾರದಲ್ಲೂ ಒಂದೊಂದು ದೇವಸ್ಥಾನಗಳಿದ್ದಾವೆ ಅಂತೆ. ಮೊದಲನೇ ದ್ವಾರ ಬಾಗಿಲು. ಒಂದನೇ ದ್ವಾರ ಬಾಗಿಲು ಬಂತು. ನಮ್ಗೆ ಇಷ್ಟ ಬರೋಕ್ಕಾಗಿದ್ದು. ಮುಂದೆ ಇವ್ರು ಹೋಗಿ ಬರ್ತಾರೆ, ನಾನು ವಾಪಸ್ ಹೋಗ್ತೀನಿ. ಬಾಯ್ ಬಾಯ್. ಈಗೆಲ್ಲ ಏನು ಗೊತ್ತಾ, ಎಲ್ಲ ಹೊತ್ಕೊಂಡೇ ಹೋಗ್ಬೇಕದು. ಬಸ್ಸು, ಲಾರಿ, ಕಾರು ಯಾವ್ದು ಅಲ್ಲಿ ಆನೆಗಳೆಲ್ಲ ಅಲ್ಲಿ ಹೋಗ್ತಿದ್ವು. ಎತ್ತುಗಳು, ಹೇರ ಎತ್ತು ಅಂತ ಹಸುಗಳು, ದೊಡ್ಡ ದೊಡ್ಡ ಎತ್ತುಗಳೆಲ್ಲ ಹೇರ್ಕೊಂಡು ಹೋಗ್ತಿದ್ವು ಆ ಕಾಲದಲ್ಲಿ.
ಅವಾಗೆಲ್ಲ ಫೋನು ಮೊಬೈಲು ಇವೆಲ್ಲ ಯಾವುದು ಇರಲಿಲ್ಲ. ಅವಾಗೆಲ್ಲ ಏನಾದ್ರು ನಿಮ್ಗೊಂದು ಸುದ್ದಿ ಕೊಡಬೇಕು ಅಂದರೆ, ಈಗ ಏನಾದ್ರು ಒಂದು ಸುದ್ದಿ ಕೊಡ್ಬೇಕಂದ್ರೆ ಆ ಸೌಂಡನ್ನು ಬಾರಿಸ್ತಿದ್ರು, ನಗಾರಿಯಿಂದ. ಏನ್ರಿ ಸಂತೋಷ ಸೂಚಕ ಅಂತ. ಸಂತೋಷ ಸೂಚಕ ಅಂದರೆ ಎಂಗೇಜ್ಮೆಂಟು, ಮದುವೆನೋ, ಬರ್ತ್ಡೇನೋ ಏನಾರು ಮಾಡಿದ್ರೆ ಮನೆ ಮನೆಗೆ ಹೋಗಿ ಕರಿತಿರಲ್ಲ, ಆ ಸೌಂಡನ್ನು ಬಾರಿಸ್ತಿದ್ರು. ಆ ಬರ್ತಡೆಗೆ ಒಂದು ಸೌಂಡು. ಇದು ಯಾವ ಊರು ಸರ್ ಇದು? ಇದು ಫಸ್ಟ್ ಇದು ಭುವನಗಿರಿ ದುರ್ಗ, ಎರಡನೇ ಕಾವಲು ದುರ್ಗ, ಮೂರನೇ ಕೌಲೆ ದುರ್ಗ. ಕಳಸಾದಿಂದ ಕಾವಲೆದುರ್ಗ ಫೋರ್ಟಿಗೆ ಬರೋ ರೂಟು ತುಂಬಾ ಸೀನಿಕ್ ಆಗಿದೆ. ಮತ್ತೆ ಒಂದಿಷ್ಟು ಹಿಡನ್ ವಾಟರ್ ಫಾಲ್ಸ್ ಎಲ್ಲ ಸಿಕ್ಕಿತ್ತು. ಅವು ಯಾವ್ಯಾವ ಅಂತ ನೋಡೋಣ ಬನ್ನಿ. ಫ್ಲಾಶ್ ಬ್ಯಾಕ್. ಆನ್ ದ ವೇ ಟು ಕಾವಲೆದುರ್ಗ ಫೋರ್ಟ್ ಒಂದು ಫಾಲ್ಸ್ ಇದೆ. ಹಂಗೆ ಯಾವ ಫಾಲ್ಸ್ ಅಂತ ಗೊತ್ತಿಲ್ಲ, ಬನ್ನಿ ನೋಡೋಣ ಹೇಗಿದೆ. End of flashback. ಅವರಿಬ್ರು ಮುಂದೆ ಹೋದ್ರು, ನಾನು ಇಲ್ಲೇ ಕುಂತಿದ್ದೀನಿ. ತುಂಬ ಬಿಸಿಲಿದೆ ಆ್ಯಕ್ಚುಲಿ. ನಿನ್ನೆ ಫುಲ್ ಮಳೆ ಇತ್ತಂತೆ, ಇವತ್ತು ಫುಲ್ ಬಿಸಿಲಿದೆ. ಬಿಸಿಲಿಲ್ಲ ಅಂದರೆ ಹೋಗ್ಬೋದಿತ್ತು, ಬಟ್ ಬಿಸಿಲಿತ್ತಲ್ಲ ಅದಕ್ಕೆ ನಾನು ಹೋಗಲಿಲ್ಲ. ನಂಗೆ ಸಾಕಾಯ್ತು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸೊ ಒಬ್ಬಳೆ ಹೋಗ್ತಿದ್ದೀನಿ ಈಗ. ಭಯ ಆಗ್ತಿದೆ ಫುಲ್. ನೋ ವೇ, ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಅಲ್ಲಿನೂ ಯಾರು ಇಲ್ಲ, ಇಲ್ಲಿನೂ ಯಾರಿಲ್ಲ, ಒಬ್ಬಕಿನ ಹೋಗಾತೀನಿ. ಸೊ ಬಹಳ ಭಯ ಆಗತ್ತೈತೆ ನನಗೆ. ನನ್ ಮೇಲೆ ಆಣೆ ಇಟ್ಟು. ಮೇಲೆ ಕಾಣೋದು ನಮ್ಗೆ ಅರಮನೆ. ಅದು ಮೇಲೆ ಕಾಣ್ತಕ್ಕಂಥದ್ದು. ಈ ಫಸ್ಟ್ ಹೋದ ಕೂಡಲೇ 1ನೇ ಗೇಟು, 2ನೇ ಗೇಟು. 2ನೇ ಗೇಟ್ ಪಕ್ಕದಲ್ಲೇ 7 ಅಡಿ ಮಾಶೇಷನ್ ಇದೆ. ಅಲ್ಲಿಂದ ಅಲ್ಲೊಂದು ಕೆರೆ ಇದೆ. ಅಲ್ಲಿಂದ 4ನೇ ಗೇಟ್ ದಾಟದ ಕೂಡಲೇ ಕಾಶಿ ವಿಶ್ವನಾಥ ಟೆಂಪಲ್ ಇದೆ. ವೆಂಕಟಪ್ಪ ನಾಯಕ ರಾಜ ಯಾತ್ರೆ ಹೋದಾಗ ಕಾಶಿಗೆ ನಮ್ಮವರಿಗಾಗಿ ತಂದು ಸ್ಥಾಪನೆ ಮಾಡಿ. ಗುರ್ತಾಬೇಕಲ್ಲ ನಿಮ್ಗೆ, ಗರಡಿಗಂಬಗಳು 2 ಇದಾವೆ. ಒಂದು ಈಚೆಗೊಂದು. ದೇವಸ್ಥಾನಕ್ಕೆ ಎಲ್ಲೇ ಹೋದ್ರು ಒಂದೇ ಇರೋದು, 2 ಇರಲ್ಲ. ಕಾಶಿಲಿದೆ 2. ಅದು ಬಿಟ್ರೆ ಇಲ್ಲಿದೆ. ಕಾಶಿಲಿ ಯಾವ ತರ ಶೇಪ್ ಇದೆಯೋ ಅದೇ ತರ ಇದೆ ಇಲ್ಲಿ. ನೀವೊಂದು ಕಾಶಿ ಯಾತ್ರೆ ಮಾಡ್ದಂಗೆ. 180 ಕಂಬ. ಇದು ವೆಂಕಟಪ್ಪ ನಾಯಕ ರಾಜ ಕಟ್ಟಿರೋ ಕೋಟೆ. ವೆಂಕಟಪ್ಪ ನಾಯಕ ರಾಜ ಅಂದ್ರೆ ಇದು ಕಟ್ಲಿಕ್ಕೆ 300 ವರ್ಷ ತಗೊಂಡಿದೆ ಕೋಟೆ. ಓಪನಿಂಗ್ ಸೆರೆಮನಿಗೆ ವೆಂಕಟಪ್ಪ ನಾಯಕ ರಾಜ ಕಟ್ಟಿದ ರಾಜರು ಬೇರೆ ಇರೋರು, ಅವ್ರ ಹೆಸರು ಬಿಡ್ರಿ. 2ನೇ ಶಿವಪ್ಪ ನಾಯಕ, 3ನೇ ಕೆಳದಿ ಚೆನ್ನಮ್ಮ ರಾಣಿ ಆಳಿರೋದು. ಲಾಸ್ಟ್ ರಾಣಿನೇ ಕೆಳದಿ ಚೆನ್ನಮ್ಮ ರಾಣಿ. ಮರಾಠ ಶಿವಾಜಿ ಅವ್ರ ಮಗ ಸಾಂಬೋಜಿ ಅವರಿಗೆ ಆಶ್ರಯ ಕೊಟ್ಟಿದ್ದ ಜಾಗ ಇದು. ಔರಂಗಜೇಬ ಯಾರೋ ಮಂಡ್ಯತ್ ಬರ್ತಾರ ಅವರಿಗೆ, ಹೌದಾ? ಅವಾಗ ಅವ್ರಿಗೆ ಯಾರು ಆಶ್ರಯ ಕೊಟ್ಟಿರಲ್ಲ ಇಡೀ ಕರ್ನಾಟಕದಲ್ಲಿ. ಚೆನ್ನಮ್ಮಾಜಿ ಅವ್ರು ಕೊಡ್ತಾರೆ. ಕೆಳದಿ ಚೆನ್ನಮ್ಮಾಜಿ ಅವರು ಸುರಕ್ಷತೆಯಿಂದ ಕಾಪಾಡಿ ಅವ್ರಿಗೆ ಕಳಿಸ್ಕೊಡ್ತಾರೆ. ಸೊ ಜಸ್ಟ್ 3rd ದ್ವಾರ ಬಾಗಿಲು ಒಳಗೆ ಎಂಟರ್ ಆದ ತಕ್ಷಣ ಲೆಫ್ಟಿಗೆ ಇರೋದೇ ಕಲ್ಯಾಣಿ. ಇದನ್ನ ಮಿಸ್ ಮಾಡ್ಕೋಬೇಡಿ. ಇದೇ ಕೊನೆಯದಿದು ಕಾವಲೆದುರ್ಗ ಫೋರ್ಟ್ನ ಲಾಸ್ಟ್ ಪಾಯಿಂಟ್. ಬನ್ನಿ ನೋಡೋಣ. ಸೊ ಒಳಗಡೆ ಬಂದರೆ ಈ ಥರ ಇದೆ ಇಲ್ಲಿ. ಸೊ ಇದು ಕಿಚನ್ ಎಲ್ಲ, ಕಿಚನ್ ಮಾಡ್ತಿದ್ರು ಅನ್ಸುತ್ತೆ ಇಲ್ಲಿ ಅಡಿಗೆ ರಾಜರಿಗೆ. ತರ ಅದು. ಎಷ್ಟು ಕಂಬಗಳಿದಾವೆ ಸರ್ ಅಲ್ಲಿ? ಅಲ್ಲಿ ಸುಮಾರು ಒಂದು 280 ಕಂಬದ್ದು ಒಂದೇ ಮನೆ ಅದು. ಅರಮನೆ. ಅದರಲ್ಲಿ ಎಲ್ಲ ಅದು ಫಸ್ಟಿಗೆ ಅರಮನೆ ಎಂಟ್ರೆನ್ಸ್ ಆದ ಕೂಡಲೇ ದರ್ಬಾರ್ ಹಾಲ್ ಅಂತ ಇದೆ. ದರ್ಬಾರ್ ಹಾಲ್ ಚೌಕ ಅಂಗಳ ಇದೆ ತುಂಬಾ. ಎಂಟ್ರೆನ್ಸ್ ಆದ್ರಲ್ಲ ಫುಲ್ಲು ಇದೆ ನೋಡ್ರಿ. ಆ ಕಡೆ ಎಲ್ಲ ಮುಂದೆ ಅದ್ರ ಮುಂದ್ಗಡೆ ರಾಜರು ಕುತ್ಕೊಂಡು ಸೈನಿಕರಿಗೆ ಅವರಿಗೆ ಇವರಿಗೆ ಅದು ಇದು ಹೇಳ್ಬೇಕಾರೆ ಒಳಗಿಂದ ಬಂದು ಈಗೆಲ್ಲ ಇದು ಎಲ್ಲ ಕಾಡೆಮ್ಮೆಗಳೆಲ್ಲ ಕಾಡೆಮ್ಮೆಗಳು ಪ್ರಾಣಿಗಳು ಮತ್ತೆ ಅವರು ಇವರು ಸ್ವಲ್ಪ
ಹುಡುಗರು ಯುವಕರು ಅವಾಗೆಲ್ಲ ಬಂದವರು ನಾನ್ ದುಡ್ತೀನಿ ನೀನ್ ದುಡ್ತೀನಿ ಹಂಗಾರ ನಾ ಈ ಕಂಬ ನೋಡ ನೀನ್ ಕೆಡವ ಅಂತ ನೀವು ಒಂದ್ ಕೆಡಗಿದ್ರಿ ನಾನು ಒಂದ್ ಕೆಡಗಿದೆ ಆತರ ಎಲ್ಲ ಮುಟ್ಕೊಂಡು ಹೋಗ್ಬಿಟ್ಟು ಈಗ ESI ಅವರು ತಗೊಂಡಿದ್ದಾರೆ. ಅದು ಪುರಾತತ್ವ ಇಲಾಖೆ ಸೆಂಟ್ರಲ್ ಗೌರ್ಮೆಂಟ್ ಒಂದ್ಸಲ ಎಲ್ಲ ಸರಿ ಮಾಡಿಸ್ಯಾರ ಅದು ಆ ಕಂಬಗಳೆಲ್ಲ ಜಾಯಿಂಟ್ ಮಾಡಿಸಿದ್ರು ಮತ್ತೆ ಬಿದ್ದಿದೆ, ಮತ್ತೆಲ್ಲ ಬಿದ್ದೋಗಿದೆ. ತುಂಬಾ ತುಂಬಾ ಕೆಲಸ ಮಾಡಿಸ್ಯಾರ ಪುರಾತತ್ವ ಇಲಾಖೆಯವರು ಇದಾರಲ್ಲ, ತುಂಬಾ ಕೆಲಸ ಮಾಡಿಸ್ಯಾರ. ಇಲ್ಲಿ ಕಾಣ್ತಿದೆಯಲ್ಲ, ಇದು ಮೊದಲು ಅರಮನೆ ಆಗಿತ್ತು. ಸೊ ಇದೆಲ್ಲ ಶಿಥಿಲಗೊಂಡು ಈಗ ಈ ಥರ ಆಗಿದೆ. ಜಸ್ಟ್ ಪಿಲ್ಲರ್ಸ್ನಷ್ಟೇ ನೋಡ್ಬೋದು ನಾವಿಲ್ಲಿ. ಸೊ ಅಲ್ಲಿ ಒಳಗಡೆ ಕಲ್ಯಾಣಿ ಇತ್ತು, ಸುತ್ತಮುತ್ತ ಕೋಟೆ. ಸೊ ಹಂಗೆ ಇದ್ರ ಮುಂದೆ ಹೋಗಬೇಕು. ಇಲ್ಲಿ ಇದೆ ಅನಿಸುತ್ತೆ ಕಲ್ಯಾಣಿ, ನೋಡೋಣ ಬನ್ನಿ. ಹಾಂ, ಕರೆಕ್ಟ್, ಇಲ್ಲಿರೋದೇ ಕಲ್ಯಾಣಿ. ನೀರಿದೆಯಾ ಇಲ್ವಾ ಇವತ್ತು? ಇಲ್ಲಿ ಚೆನ್ನಾಗಿ ಬರೆದಿದ್ದಾರೆ, ಮೋಜು ಮಸ್ತಿಗಾಗಿ ಅಲ್ಲ ಅಂತ, ಈ ನೀರನ್ನು ಹಾಳು ಮಾಡಬೇಡಿ ಅಂತ ಕ್ಲಿಯರ್ ಕಟ್ಟಾಗಿ ಬರೆದಿದ್ದಾರೆ. ಸೊ ಇಲ್ಲಿಂದ ಒಳಗಡೆ ಹೋಗಬಾರದು. ಇಲ್ಲಿ ಹೇಳೋರು, ಇಲ್ಲಿ ನೋಡೋಕೆ ಯಾರೂ ಇಲ್ಲ, ಬಟ್ ನಮ್ಮ ಜವಾಬ್ದಾರಿಯಿಂದ ನಾವಿರಬೇಕು. ಅಲ್ಲಿ ಮೇಲೆ ಅದು ನೀರಿದೆಯಲ್ಲ, ಅದು ಎದಕ್ಕೆ ಯೂಸ್ ಮಾಡ್ತಿದ್ರು ಸರ್? ಅದು ಸ್ವಿಮ್ಮಿಂಗ್ ಪೂಲ್, ಅದು ಸ್ವಿಮ್ಮಿಂಗ್ ಪೂಲ್ ತರ, ಕುಡಿಯೋ ನೀರಲ್ಲ. ರಾಣಿಯವರು ರಾಜ ಅವರು ಸ್ನಾನಗೃಹ ತರ, ವಿಶ್ರಾಂತಿ ಪಡೆಯ ಅಂತ ಕೊಳ ಅದು. ಆ ಜಾಗ ಅದು ನೀರು ಎಲ್ಲಿಂದ ಬರುತ್ತೆ ಅಲ್ಲಿ? ಅದು ಆಟೋಮೆಟಿಕ್ ಜಲದ ನೀರದು. ಅದು ಯಾವಾಗ್ಲೂ ಅದೇ ಕಲರ್ ಅದು ಏನ್ರಿ. ಕಾವಲೆದುರ್ಗ ಫೋರ್ಟ್ ಮುಗಿಸ್ಕೊಂಡು ನಾವು ಕೊಡಚಾದ್ರಿಗೆ ಹೋದ್ವಿ. ಆನ್ ದ ವೇ ದೇವಗಂಗೆ ಕೊಳ ಅಂತ ಒಂದು ಪ್ಲೇಸ್ ಇದೆ, ಇದು ತುಂಬ ವೈರಲ್ ಆಗಿರೋ ಪ್ಲೇಸ್, ಅಲ್ಲಿ ಕೂಡ ಹೋಗಿದ್ವಿ. ಸೊ ದೇವಗಂಗೆ ಕೊಳ ಹೇಗಿದೆ ಅಂತ ನೋಡೋಣ. ದೇವಗಂಗೆ ಕೊಳಕ್ಕೆ ಬಂದಿದ್ದೀವಿ ಈಗ. ಇಲ್ಲಿ ಒಂದು ಟೆಂಪಲ್ ಇದೆ ಮತ್ತು ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಇದು ಹಳೆ ಕಾಲದ ಸ್ವಿಮ್ಮಿಂಗ್ ಪೂಲ್ ನೋಡಿ, ಇಲ್ಲೆಲ್ಲರೂ ಸ್ವಿಮ್ ಮಾಡ್ತಿದ್ದಾರೆ. ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಇದು ಟೆಂಪಲ್ ಕ್ಲೋಸ್ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.